New Hope TV, your encounter with God. ಪ್ರೀತಿಯುಳ್ಳ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವಾಗೆ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವಾಗೆ ಕರ್ತನು ಕೃಪೆ ಮಾಡಿಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಇವತ್ತು ನಿಮ್ಮೊಂದಿಗೆ ಒಂದು ಕಾರ್ಯಗಳನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ ರಕ್ಷಣೆ ಕುರಿತಾಗಿ. ಇಲ್ಲಿ ಸೆರೆಯ ಯಜಮಾನನು ಪೌಲನಿಗೆ ಒಂದು ಕ್ವಶನ್ ಕೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 16:30 ವಚನಗಳಲ್ಲಿ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳ್ತಾರೆ. ರಕ್ಷಣೆ ಎನ್ನುವುದು ಬಹಳ ಕಾಸ್ಟ್ಲಿ. ರಕ್ಷಣೆ ಎನ್ನುವುದು ಬಹಳ ಮುಖ್ಯವಾದ ಒಂದು ಕಾರ್ಯ ಕ್ರಿಸ್ತನ ಜೀವಿತದಲ್ಲಿ. ಅವ ರಕ್ಷಣೆ ಹೊಂದಬೇಕೆಂದು ಹೊಂದುವುದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳಲ್ಪಡುವಾಗ ಆವಾಗ ಪೌಲನಿಗೆ ಹೇಳುವ ಉತ್ತರ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನಿನ್ನ ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಆತನ ಮೇಲೆ ನಂಬಿಕೆ ಇಡುವಾಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ ಕರ್ತನ ಸನಿಹದಲ್ಲಿ ಕೊಡಲ್ಪಟ್ಟ ಒಂದು ವಾಗ್ದಾನ. ಆವಾಗ ಇಲ್ಲಿ ನಡೆದದ್ದೇನು ಅಂತ ನೋಡಬೇಕು ಅಂತಂದರೆ, ಇಲ್ಲಿ ಪೌಲನು ಸುವಾರ್ತೆಯನ್ನು ಸಾರುತ್ತಾ ಇರುವಾಗ ಒಬ್ಬ ಕಣಿ ಹೇಳುವವಳು ಆಗಾಗ ಬಂದು ಇವರು ಹೇಳ್ತಾರೆ, 17 ವಚನಗಳು ಹೇಳ್ತದೆ, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು ನಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗಿ ಹೇಳ್ತಿದ್ದಳು. ಇಲ್ಲಿ ಅವಳ ಮೇಲೆ, ಕಣಿ ಹೇಳುವವಳ ಮೇಲೆ ಒಂದು ದೆವ್ವ ಇದೆ. ಆಗಾಗ ಈತನು ಹೋಗುವ ಜಾಗದಲ್ಲ ಈ ಥರ ಹೇಳುವಾಗ ಪೌಲನು ಹಿಂತಿರಿಕೊಂಡು ಆ ದೆವ್ವಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ದೆವ್ವವನ್ನು ಬಿಟ್ಟು ಹೋಗು ಅಂತ ಹೇಳಿದ ಮೇಲೆ ಆ ಯಜಮಾನನಿಗೆ ಏನಾಯಿತು, ಅವನಿಗೆ ಆದಾಯದಿಂದ ಧಕ್ಕೆ ಆದದ್ದರಿಂದ ಇವನ ಕರೆದುಕೊಂಡು ಹೋಗಿ ಅವನ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಕಡೆಯಲ್ಲಿ ಅವ್ರಿಗೇನು ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ. ಅನೇಕ ಅವನಿಗೆ ಚಾವಟಿಗಳಿಂದ ಹೊಡೆದು ನಂತರ ಪೌಲನನ್ನು ಸೀಲನನ್ನು ದೇವರ ಸನಿಹದಲ್ಲಿ ಏನು ಮಾಡ್ತಾರೆ, ಕಟ್ಟಾಕಿರ್ತಾರೆ. ಇವರಿಬ್ಬರು ಸ್ತುತಿ ಪದಗಳನ್ನು ಹಾಡ್ತಾ ಇರುವಾಗ ಅಲ್ಲಿ ಸಡನ್ನಾಗಿ ಏನಾಗ್ತದೆ, ಅಸ್ಥಿಪಾರಗಳು ಕದಲಿ, ಬಾಗಿಲುಗಳು, ಸೆರೆಯ ಬಾಗಿಲುಗಳು ತೆರೆಯಲ್ಪಟ್ಟು ಸರಪಣಿಗಳು ಕಳಚಿ ಬಿದ್ದವು. ಆ ಸಮಯದಲ್ಲಿ ಇದನ್ನು ನೋಡುತ್ತಾ ಇರುವ ಈ ಒಂದು ಸೆರೆ ಯಜಮಾನ ಓಡಿ ಹೋಗಿ ಆತನ ಮುಂದೆ ಪಾದದಲ್ಲಿ ಬಿದ್ದು ಕೇಳ್ತಾಳೆ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಇವತ್ತು ನಮಗೆ ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಅನ್ನುವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು ಅಂತ. ಹೇಗೆ ಇದು ಬಂತು ಅಂತ ನೋಡುವಾಗ ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನವರೆಗೂ ಹಂತವಾಗಿ ಒಂದು ಕಾರ್ಯಗಳು ನಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ರಕ್ಷಣೆ ಎಂದು ಹೇಳುವ ಆದಿಕಾಂಡದಿಂದ ಹಳೆಯ ಒಡಂಬಡಿಕೆಯಿಂದ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೀವಿ, ಆದಿಕಾಂಡದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ. 7ನೇ ಅಧ್ಯಾಯದಲ್ಲಿ 6, 7ನೇ ಅಧ್ಯಾಯ ಇದೆಲ್ಲ ನಾವು ನೋಡ್ಕೊಂಬರುವಾಗ ಇಲ್ಲಿ ಒಂದು ದೇವರ ಸನಿಹದಲ್ಲಿ ನೋಡ್ತೇವೆ. 12ನೇ ವಚನಗಳಲ್ಲಿ, 6ನೇ ಅಧ್ಯಾಯ 12ನೇ ವಚನಗಳಲ್ಲಿ, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಗಳನ್ನು ಕೆಡಿಸಿಕೊಂಡಿದ್ದರು. ಎಲ್ಲರೂ ಕೆಡಿಸಿಕೊಂಡಿದ್ದರು. ಆವಾಗ ನೋಡುವಾಗ ನೀತಿವಂತರು ಯಾರು ಇರಲಿಲ್ಲ. ಆ ಸಮಯಗಳಲ್ಲಿ ಕರ್ತನ ಏನು ಮಾಡ್ತಾರೆ ಗೊತ್ತಾ, ಭೂಮಿಯಲ್ಲಿ ನೋಡುವಾಗ ಒಬ್ಬ ನೀತಿವಂತನಿದ್ದ, ಆತ ನೋಹನು. ಆ ನೋಹನು ಕಾಣಲ್ಪಡುವಾಗ ಏನಾಯಿತು, ದೇವರು ನೋಹನಿಗೆ ಹೇಳಿದ್ರು, ನೀನೊಂದು ನಾವೆಯನ್ನು ಕಟ್ಟು ಅಂತೇಳಿ. ಅದು 300 ಮೊಳ ಉದ್ದ, 50 ಮೊಳ ಅಗಲ, 30 ಮೊಳ ಎತ್ತರ, ಈ ಥರವಾಗಿ ಒಂದು ನಾವೆಯನ್ನು ಕಟ್ಟಿ ಒಳಗು ಹೊರಗು ರಾಳದಿಂದ ನೀನು ಅದನ್ನು ಹಚ್ಚಿ ಅದರಲ್ಲಿ ನೀನು ಕಾದಿರುವ ಗಂಡು ಹೆಣ್ಣು ಈ ಥರವಾಗಿ ಅದು ಪಕ್ಷಿಗಳಿಂದ, ಕ್ರಿಮಿಗಳಿಂದ, ಎಲ್ಲ ಭೂಮಿಯಲ್ಲಿ ಜೀವಿಸುವ ಒಂದೊಂದು ಕಾರ್ಯಗಳು ನಿನ್ನ ಹತ್ತಿರಕ್ಕೆ ರಕ್ಷಿಸಲ್ಪಡುವುದಕ್ಕೋಸ್ಕರ ಬರುವವು ಅಂತ ಹೇಳಿದರು. ಅದಕ್ಕೋಸ್ಕರ ಸಿದ್ಧ ಮಾಡ್ಕೊ, ಆಹಾರ ಸಿದ್ಧ ಮಾಡ್ಕೊ ಅಂತ ಹೇಳುವಾಗ ಇವನು ನೋಹನು ಒಂದು ನಾವೆಯನ್ನು ಕರ್ತನು ಹೇಳಿದ ಮೇರೆಗೆ ಕಟ್ಟಿದನು. ಕಟ್ಟಿದ ನಂತರ 7ನೇ ಅಧ್ಯಾಯ 7ನೇ ವಚನಗಳಲ್ಲಿ ಇಲ್ಲಿ ನಾವು ನೋಡ್ತೀವಿ, ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆ ಸಹಿತವಾಗಿ ನಾವೆಯಲ್ಲಿ ಸೇರಿದರು. ಇಲ್ಲಿ ದೇವರು ಹೇಳ್ತಾರೆ, ನೀನು ಕಟ್ಟಿದ ನಾವೆಯಲ್ಲಿ ಎಲ್ಲ ಮೃಗಗಳು ಬಂದ ನಂತರ
ಎಲ್ಲ ಪಶು ಪಕ್ಷಿಗಳು ಕ್ರಿಮಿ ಕೀಟ ಎಲ್ಲ ಬಂದಿದ ನಂತರ ದೇವರು ಹೇಳ್ತಾರೆ, ನೀನು ನಿನ್ನ ಮನೆಯವರು ನಾವೆಯಲ್ಲಿ ಹೋಗಿ ಸೇರಿ. ಇವರು ನಾವೇ ಹೋಗ್ತಾರೆ. ನಾವೆಯಲ್ಲಿ ಹೋಗಿದ ತಕ್ಷಣ ಕರ್ತನು ಅದಕ್ಕೆ ಬಾಗಿಲನ್ನು ಮುಚ್ಚಿದನು ಅಂತ ಬೈಬಲ್ ಹೇಳ್ತದೆ. ಇಲ್ಲಿ ನಾವೇ ಮಳೆ ಬರೋಕ್ಕೆ ಶುರುವಾಯಿತು. ದೇವರು ಹೇಳಿದ್ರು 40 ದಿವಸ ಮಳೆ ಬರ್ತದೆ ಅಂಥೇಳಿ. 40 ದಿವಸ ಮಳೆ ಬರುವಾಗ ಆ ಸಮಯಗಳೇನಾಯಿತು ಗೊತ್ತಾ? ನೀರು ಬಂದು ಆಕಾಶದ ತುಬುಗಳು ತೆರೆದು ಭೂಮಿಯ ಕೆಳಗೆ ಪಾತಾಳ ತುಬುಗಳು ತೆರೆದು ನಂತರ ಏನಾಯಿತು? ಆ ಹಡಗು ನಾವೇ ಮೇಲೆ ಮೇಲೆ ತೇಲಲಾರಂಭಿಸಿ ದೇವರ ಸನಿಹದಲ್ಲಿ ಭೂಮಿಯಲ್ಲಿರುವ ಎಲ್ಲ ಜೀವಿಗಳು ಮನುಷ್ಯರು ನಾಶವಾದರು. ಅದರಲ್ಲಿ ನಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದೇ ಒಂದು ಮಾರ್ಗವಿತ್ತು. ಏನು ಅಂದರೆ ನೋಹನು ಕಟ್ಟಿದ ನಾವೆ. ದೇವರು ಪ್ಲಾನ್ ಕೊಟ್ಟರು, ಅದರ ಪ್ರಕಾರವಾಗಿ ನೋಹ ಕಟ್ಟಿದ ನಂತರ ಅವನು ಅವರ ಕುಟುಂಬದವರು ರಕ್ಷಿಸಲ್ಪಟ್ಟರು. ಅದರೊಳಗೆ ನೋಡಬೇಕು ಅಂತಂದರೆ ಯಾರು ದೇವರ ಮಾತಿಗೆ ಅಧೀನರಾಗ್ತಾ ಇದ್ದರೋ ಎಲ್ಲರೂ ನಾಶವಾದರು. ಮಾತ್ರವಲ್ಲ, ಇನ್ನೊಂದು ಸ್ವಲ್ಪ ಕಾಲಗಳ ನಂತರ ಲೋಟನ ಕಾಲಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೀವಿ, ಅಲ್ಲೊಂದು ರಕ್ಷಣೆಯ ಮಾರ್ಗವನ್ನು ದೇವರು ಹೇಳಿದರು. ಏನು ಅಂದರೆ 19ನೇ ಅಧ್ಯಾಯದಲ್ಲಿ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 17ರಿಂದ 22 ವಚನಗಳವರೆಗೆ ನೋಡುವಾಗ ಇಲ್ಲಿ ಸೋದೋಮ್ ಗೊಮೋರ, ಇಲ್ಲಿ ಸುತ್ತಮುತ್ತಲಿರುವ 5 ಪಟ್ಟಣಗಳಿತ್ತು. ಈ 5 ಪಟ್ಟಣದ ಜನಗಳು ಭಯಂಕರವಾದ ಪಾಪದಲ್ಲಿ ಕಾಣಲ್ಪಟ್ಟರು. ಅಲ್ಲೆಲ್ಲ ಇವತ್ತು ನೋಡುವಾಗ ಇವತ್ತಿನ ಪರಿಸ್ಥಿತಿಗಳು ಆ ಕಾಲದಲ್ಲಿತ್ತು. ಪಾಪಗಳು ಯಥೇಚ್ಛವಾಗಿತ್ತು. ಆದ್ದರಿಂದ ಅವರ ಮೊರೆಗಳು ದೇವರಿಗೆ ಮುಟ್ಟಿತು. ಆ ಸಮಯದಲ್ಲಿ ದೇವರು ಇದನ್ನು ನಾಶ ಮಾಡಬೇಕು ಅಂತ ಬರುವಾಗ ಯಾರೂ ಅದರಲ್ಲಿ ನೀತಿವಂತರಾಗಿರಲಿಲ್ಲ. ಆದರೆ ಅಬ್ರಹಾಮನು ನೆನೆಸಿ, ಅಬ್ರಹಾಮನ ಜೊತೆಗೆ ಲೋಟನಿದ್ದರಿಂದ ಅವನಲ್ಲಿ ಸ್ವಲ್ಪ ನೀತಿ ಕಾಣಲ್ಪಟ್ಟದ್ರಿಂದ ಅಬ್ರಹಾಮನ್ ನೆನೆಸಿ ಲೋಟನ್ನು ತಪ್ಪಿಸುವುದಕ್ಕೆ ಕಾಣಲ್ಪಟ್ಟರು. ಆ ಸಮಯದಲ್ಲಿ ನಡೆದ ಕಾರ್ಯಗಳೇನೆಂದರೆ, ಇಲ್ಲಿ ದೇವರು ಏನು ಮಾಡ್ತಾರೆ, ಲೋಟನು ಆ ಬೀದಿಯಲ್ಲಿ ಕೂತ್ಕೊಂಡಿರುವಾಗ ದೇವದೂತನು ಯಾರು ಕರ್ಕೊಂಡು ಹೋಗ್ತಿರಲಿಲ್ಲ, ಲೋಟನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಸಂಭವಗಳನ್ನು ನೀವು ಎದ್ದೆಲ್ಲೂ ನೋಡಿ. ಆ ಸಮಯದಲ್ಲಿ ಏನಾಯಿತು ಅಂದರೆ, ದೇವರು ಆ ರಾತ್ರಿಯಲ್ಲಿ ಏನು ಮಾಡಿ ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವರ ತನಕ ಅಲ್ಲಿ ಬಂದ್ಬಿಟ್ಟು ಲೋಟನ್ನು ಆ ಬಂದಿರುವ ಜನಗಳು ಹೊರಗೆ ಬಿಡೋವರಿಗೆ ತಪ್ಪಾಗಿ ನಡ್ಕೋಬೇಕು ಅಂತಂದ್ಬಿಟ್ಟು ಏನು ಮಾಡಿದ್ರು, ಬಂದು ಗಲಾಟೆ ಮಾಡುವಾಗ ಅವನ್ನ ಒಳಗೆ ಹೇಳ್ಕೊಂಡು ಏನು ಮಾಡಿದ್ರು, ಬಾಗಿಲು ಮುಚ್ಚಿಬಿಟ್ರು. ಆ ಸಮಯದಲ್ಲಿ ಯಾರಿಗೂ ಬಾಗಿಲು ಎಲ್ಲಿದೆ ಅಂತ ಕಾಣಿಸ್ಲಿಲ್ಲ. ನಾನು ಹೇಳುವಾಗ ಒಂದು ಲೋಟನಿಗೆ ದೇವರು ಹೇಳಿದ್ರು ಏನಂತ, ನೀನು ತಪ್ಪಿಸಿಕೊಂಡು ಈ ಒಂದು ಸೋದೋಮ್ ಪಟ್ಟಣ ಬಿಟ್ಟು ಹೋಗಿ ಬೆಟ್ಟಗೆ ಮೇಲೆ ಹೋಗಿ ಅಲ್ಲಿ ಓಡಿ ಹೋಗು. ನಿನ್ನ ಪ್ರಾಣವನ್ನು ಈ ನಾಶದಿಂದ ತಪ್ಪಿಸಿಕೋ. ಶ್ರಮವಾದ ಭೂಮಿಯಲ್ಲಿ ಎಲ್ಲೂ ನಿಲ್ಲಬೇಡ, ಹಿಂತಿರುಗಿ ನೋಡಬೇಡ ಅಂತಂದ್ಬಿಟ್ಟು ಕರ್ತನು ಲೋಟನಿಗೆ ಹೇಳಿದರು. ಲೋಟನಿಗೆ ಹೇಳುವಾಗ ಏನು ಮಾಡ್ದ ಲೋಟ, ಅಲ್ಲೊಂದು ಚೋಗರ್ ಅಂತ ಊದಿದೆಯಲ್ಲ, ಆ ಚಿಕ್ಕ ಊರು, ಅದರೊಳಗೆ ಹೋಗುವುದಕ್ಕೆ ನನಗೆ ಅನುಮತಿ ಕೊಡು ಅಂತ ಕೇಳ್ದ. ಹೋಗು ಅಂತಂದರು. ಇಲ್ಲಿ ದೇವರು ಲೋಟನಿಗೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಬೆಟ್ಟವನ್ನು ಸಿದ್ಧ ಮಾಡಿದರು. ಅಳಿದು ಹೋಗುವ ಪಟ್ಟಣದಿಂದ, ನಾಶವಾಗುವ ಪಟ್ಟಣದಿಂದ ತಪ್ಪಿಸಿಕೊಳ್ಳಲು ಒಂದು ಪಟ್ಟಣವನ್ನು, ಒಂದು ಬೆಟ್ಟವನ್ನು ಏನು ಮಾಡಿದ್ರು, ದೇವರು ತೋರಿಸಿದ್ರು. ಅಲ್ಲಿ ಹೋಗಿ ನೀನು ರಕ್ಷಣೆ ಹೊಂದು ಅಂತೇಳಿ. ಮಾತ್ರವಲ್ಲದ ಇನ್ನೊಂದು ಕಾರ್ಯಗಳು ನೋಡ್ತೀವಿ ಯೋಶುವನ ಬರೆದ ಪುಸ್ತಕದಲ್ಲಿ. ಇಲ್ಲಿ ನೋಡುವಾಗ 20ನೇ ಅಧ್ಯಾಯದಲ್ಲಿ ನಾವು 9 ವಚನಗಳವರೆಗೆ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮೋಶೆಯ ಕಾಲದ ನಂತರ ಮೋಶೆಗೆ ಕೊಡಲ್ಪಟ್ಟ ಕೆಲಸ, ಎಗಿಪ್ತಿನಿಂದ ಅವರನ್ನ ಬಿಡಿಸಿ ಹೊರಗೆ ತೆಗೆದುಕೊಂಡು ಬಂದು ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಯೆಹೋಶುವನಿಗೆ ಕೊಟ್ಟ ಕೆಲಸ, ನೂನನ ಮಗನಾದ ಯೆಹೋಶುವನಿಗೆ ಕೊಟ್ಟ ಕೆಲಸ, ಆ ಜಾಗದಲ್ಲಿ ವಾಗ್ದಾನ ದೇಶದಲ್ಲಿ ದೇಶಗಳನ್ನು ಹಂಚಿಕೊಡುವ ಒಂದು ಕೆಲಸ ಯೆಹೋಶುವನಿಗೆ. ಆ ಸಮಯದಲ್ಲಿ ಏನಾಯಿತು, ಅಲ್ಲಿ ದೇವರು ಒಂದು ಪ್ಲಾನ್ ಕೊಡ್ತಾರೆ. ಯಾಕೆಂದರೆ ಆ ಜನಗಳು ಒಂದು ವೇಳೆ ಕೋಪದಿಂದ ಇಲ್ಲ ಜಗಳ ಆಡಿಕೊಂಡು ಯಾವುದಾದ್ರು ಒಂದು ಕಾರ್ಯಗಳಿಂದ ಅವರು ಕೊಲೆ ಆದರೆ, ಇಲ್ಲ ಯಾವುದಾದ್ರು ಒಂದು ಕಾರ್ಯಗಳಿಂದ ಅವರನ್ನು ಸಾಯಿಸಿಬಿಟ್ರೆ, ಆವಾಗ ಅವರು ಒಂದು ವೇಳೆ ಕೊಡಲಿ ಕಡಿತಾ ಇರುವಾಗ ತಪ್ಪಿ ಇನ್ನೊಬ್ಬನ ಮೇಲೆ ಬಿದ್ದು ಸತ್ತೋದ್ರೆ, ಅವನ
ಜನಗಳು ಬಂದು ಇವ್ರನ್ನ ಕೊಲ್ಲಕ್ಕೆ ಹೋಗ್ತಾರೆ. ಈ ಥರವಾದ ಅನೇಕ ಕಾರ್ಯಗಳುಂಟು. ಆದ್ದರಿಂದ ಇದನ್ನು ಏನು ಮಾಡಬೇಕು ಅನ್ನುವಾಗ ಅಲ್ಲಿ ರಕ್ಷಣೆಗೋಸ್ಕರ ಪಟ್ಟಣಗಳು ಸಿದ್ಧಪಡಿಸು ಅಂದರು. ಅಲ್ಲಿ ಯೆಹೋಶುವ 6 ಪಟ್ಟಣಗಳನ್ನು ಸಿದ್ಧಪಡಿಸ್ತಾರೆ. ಅಲ್ಲಿ ಕೇದೇಶನ ಜಾಗ, ಶೆಕೆಮ್, ಕಿರಿಯಾತರ್ಬ್, ಬೆಚೇರ್, ರಾಮೋತ್, ಗೊಲ್ಲಾನ್. ಈ 6 ಪಟ್ಟಣಗಳನ್ನು ಈ ಒಂದು ತಪ್ಪಿತಸ್ಥರು ಹೋಗಿ ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ ಆ ಜಾಗದಲ್ಲಿ ಓಡಿ ಆ ಪಟ್ಟಣಕ್ಕೆ ಸೇರ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಯಾರು ಅಲ್ಲಿ ಹೋಗಿ ಅವನ್ನ ಹೊಡೆದು ಸಾಯಿಸೋಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ರಕ್ಷಣೆ ಎಂಬ ಪಟ್ಟಣ. ಆ ಕಾಲದ ಹಂತದಲ್ಲಿ ಯೆಹೋಶುವನಿಗೆ ನೇಮಿಸಿದ ಒಂದು ಕಾಲವನ್ನು ನೋಡ್ತೀವಿ. ನಂತರ ಆ ಥರ ಹೋಗುವಾಗ ಇನ್ನೊಂದು ಕಾರ್ಯಗಳನ್ನು, ಒಂದು ರಕ್ಷಣೆ ಕಾರ್ಯಗಳನ್ನು ನೋಡ್ತೀವಿ. ಒಂದು ಅರಸುಗಳಲ್ಲಿ 50ನೇ ವಚನಗಳು ನೋಡ್ತೀವಿ. ಇನ್ನೊಂದು ಕಾರ್ಯಗಳನ್ನು ಅರಸುಗಳ ಕಾಲದಲ್ಲಿ ದೇವರು ಕೊಟ್ಟಿದ್ರು. ಅದು ಮುಂಚೆನೂ ಸಹ ಇತ್ತು ಇಸ್ರೇಲ್ ಕಾಲಗಳಲ್ಲಿ. ಏನು ಅಂತಂದರೆ ಇಲ್ಲಿ ಬಲಿಪೀಠ, ಯಜ್ಞವೇದಿ, ಈ ಯಜ್ಞವೇದಿ ಆಲಯದಲ್ಲಿರುವ ಯಜ್ಞವೇದಿ, ಅದರ ಕೊಂಬುಗಳನ್ನು ಹಿಡ್ಕೊಂಡ್ಬಿಟ್ರೆ ಆ ಕೊಂಬು ಹತ್ರ ಯಾರನ್ನು ಏನು ಮಾಡೋಂಗಿಲ್ಲ, ಸಾಯಿಸಂಗಿಲ್ಲ. ಅದು ರಕ್ಷಣೆಯ ಒಂದು ಕೊಂಬು. ಅಲ್ಲಿ ಹಿಡ್ಕೊಂಡ್ಬಿಟ್ರೆ ಯಾರು ಇದು ಮಾಡೋಂಗಿಲ್ಲ. ಇಲ್ಲಿ ನಡೆದ ಕಾರ್ಯಗಳೇನೆಂದರೆ ಸೊಲೊಮೋನನ ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಏನಾಯಿತು, ಅವರ ಸೊಲೊಮೋನನ ಅಣ್ಣ ಅದೋನಿಯ. ಇಲ್ಲಿ ನಡೆದ ಕಾರ್ಯಗಳೇನೆಂದರೆ ದಾವೀದಿಗೆ ವಯಸ್ಸಾಗ್ತಾ ಇದೆ. ವಯಸ್ಸಾಗಿನ ಮರಣದ ಸಮೀಪದಲ್ಲಿ ಹೋಗ್ತಾ ಇರುವಾಗ ರಾಜನ್ನು ಏರ್ಪಡಿಸಿರಲಿಲ್ಲ. ಆ ಸಮಯದಲ್ಲಿ ಅದೋನಿ ಏನು ಮಾಡೋದು ಗೊತ್ತಾ, ನಾನೇ ನೆಕ್ಸ್ಟ್ ರಾಜ, ಇನ್ನು ನನಗಿಂತ ಬೇರೆ ಇಲ್ವಲ್ಲ ಅಂತಂದ್ಬಿಟ್ಟು ಅವನು ಜನಗಳನ್ನ ಕರ್ಕೊಂಡು ಏನು ಮಾಡೋಕ್ಕೆ ಶುರು ಮಾಡ್ದ. ಅಲ್ಲಿ ಅವನು ಪಟ್ಟಾಭಿಷೇಕ ಹೊಂದ್ಕೊಂಡು ನಾನೇ ರಾಜ ಅಂತೇಳಿ ಕೊಂಬುಸಕ್ಕೆ ಶುರು ಮಾಡ್ದ. ಅಷ್ಟೊತ್ತಿಗೆ ಇಲ್ಲಿ ನಡೆದಿದ್ದ ಕಾರ್ಯಗಳೇನೆಂದರೆ ದಾವೀದನಿಗೆ ನಾತಾನ್ ಹೋಗಿ ಅಲ್ಲಿ ಬೆತ್ಷೆಬಳನ್ನ ಕರ್ಕೊಂಡೋಗಿ ಕಡೆಯಲ್ಲೆಲ್ಲ ನಡೆದ ಕಾರ್ಯಗಳು ಇದನ್ನು ಕ್ರಮಪಡಿಸೋಕ್ಕೋಸ್ಕರ ಹೇಳ್ತಾರೆ. ಇದನ್ನು ಅದೋನಿಯಂಗೆ ಗೊತ್ತಾಗಿದ್ದ ತಕ್ಷಣ, ಸೊಲೊಮೋನ್ ರಾಜ ಆಗ್ಬಿಟ್ಟ ಅಂತ ಗೊತ್ತಾಗಿದ್ದ ತಕ್ಷಣ ಏನು ಮಾಡ್ದ ಗೊತ್ತಾ, ಅಲ್ಲಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡ್ಕೊಂಡು ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಯಾಕೆಂತಂದರೆ ಆ ಜಾಗದಲ್ಲಿ ಕೊಂಬುಗಳನ್ನು ಹಿಡಿದುವಾಗ ಅಲ್ಲಿ ಒಂದು ರಕ್ಷಣೆ, ಅಲ್ಲಿ ಸಾಯಿಸಂಗಿಲ್ಲ. ಅದರಿಂದ ಆ ಒಂದು ನಿಯಮ ಅಲ್ಲಿತ್ತು. ಇಲ್ಲಿ ಇನ್ನೊಂದು ಕಾರ್ಯಗಳನ್ನ ನಾವು ನೋಡ್ತೇವೆ. ದೇವರ ಸನ್ನಿಧಿಯನ್ನು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ನಾನು ಹೇಳಿದೆ, ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಕಾರ್ಯಗಳು 3ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 14, 15, 16 ವಚನಗಳು ನೋಡ್ತೀವಿ. ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯ ಕುಮಾರನು ತನ್ನ ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಲ್ಲಿ ಎಲ್ಲರಿಗೂ ಬಾಯ್ಪಾಠ ಆಗಿರುವ ಒಂದು ವಾಕ್ಯಗಳು ಏನಂದರೆ ಯೋಹಾನ್ ಬರೆದ ಸುವಾರ್ತೆ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ನೋಡ್ತೀವಿ. ಆವಾಗ ತನ್ನ ಒಬ್ಬನೇ ಮಗನನ್ನು ಕರ್ತನು ಕೊಟ್ಟನು, ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಅನ್ನುವಾಗ ಈ ಒಂದು ದೃಷ್ಟಾಂತವನ್ನು ದೇವರು ಹೇಳ್ತಾರೆ. ಇಲ್ಲಿ 14ನೇ ವಚನಗಳಿದ್ದಾವೆ. ನೋಡುವಾಗ ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ, ಅರಣ್ಯದಲ್ಲಿ ಏನು ಮಾಡೋದಂತೆ, ಸರ್ಪವನ್ನು ಎತ್ತಿ ಇಟ್ಟ ಹಾಗೆಯೇ ಅಂತ ನಾವು ನೋಡ್ತೀವಿ. ಅರಣ್ಯ ಕಾಂಡದಲ್ಲಿ 21ನೇ ಅಧ್ಯಾಯದಲ್ಲಿ ಈ ಕಾರ್ಯಗಳು ಹೇಳಲ್ಪಟ್ಟಿದೆ. ಇಲ್ಲಿ ನೋಡುವಾಗ ದೇವರ ಸನ್ನಿಧಿಯಲ್ಲಿ 21ನೇ ಅಧ್ಯಾಯ 4ನೇ ವಚನಗಳಿಂದ 6 ವಚನಗಳವರೆಗೂ ನಾವಿಲ್ಲಿ ನೋಡುವಾಗ ಇಸ್ರಾಯೇಲ್ ಜನಗಳು ಗುಣಗಟ್ಟಲಾರಂಭಿಸಿದ್ರು. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮ್ಗೆ ಬೇಸರವಾಯಿತು ಅಂತೇಳಿ ಮನ್ನಾ ಆಕಾಶದಿಂದ ಅವರು ಉತ್ತಿಲ್ಲ, ಬಿತ್ತಿಲ್ಲ, ಏನು ಮಾಡಿಲ್ಲ. ದೇವರ ಸನಿಹದ ದೇವದೂತರ ಆಹಾರವನ್ನು ಆಕಾಶದಿಂದ ಇಸ್ರಾಯೇಲ್ ಜನಗಳಿಗೆ ದೇವರು ಕೊಡುತ್ತಾ ಬಂದರು. ಅವರು ಗುಣಗುಟ್ಟುವ ಕಾರ್ಯಗಳು, ಕರ್ತನಿಗೆ ವಿರೋಧವಾಗಿ ಗುಣಗುಟ್ಟುವ ಕಾರ್ಯಗಳಿಂದ ದೇವರು ಏನು ಮಾಡೋಕ್ಕೆ ಶುರು ಮಾಡಿದ್ರು, ಆ ಜಾಗದಲ್ಲಿ ಸರ್ಪವನ್ನು ಏನು ಮಾಡಿದ್ರು, ಕಳಿಸೋಕ್ಕೆ ಶುರು ಮಾಡಿದ್ರು. ನೀವು ವೇದದಲ್ಲಿ
ನೀವು ಓದುವಾಗ 21ನೇ ಅಧ್ಯಾಯ ಅರಣ್ಯಕಾಂಡ 4ನೇ ವಚನಗಳಿಂದ 9ನೇ ವಚನಗಳವರೆಗೂ ಓದಿ ನೋಡಿ. ಆವಾಗ ದೇವರು ಹೇಳಿದರು, ಏನೋ ಸರ್ಪಗಳನ್ನ ಕಳಿಸುವಾಗ ಅರಣ್ಯದಿಂದ ಸರ್ಪಗಳು ಬಂದು ಏನು ನಡೀತು ಅಲ್ಲಿ, ಅವರನ್ನ ಇಸ್ರೇಲ್ ಜನಗಳನ್ನ ಕಚ್ಚುವಾಗ ಅನೇಕ ಜನಗಳು ಕಾಯಿಲೆಯಿಂದ ಸಾಯಕ್ಕೆ ಶುರು ಮಾಡಿದ್ರು. ಆ ಸಮಯಗಳಲ್ಲಿ ಏನು ನಡೀತು ಅಂತಂದರೆ, ದೇವರೆಲ್ಲ ಗುಣಗುಟ್ಟು ನಾವು ಮಾಡಿ ತಪ್ಪು ಅಂತ ಅಂದ್ಬಿಟ್ಟು ಕೇಳಲ್ಪಡುವಾಗ, ಮೋಶೆ ದೇವರನ್ನ ಪ್ರಾರ್ಥಿಸುವಾಗ ದೇವರು ಹೇಳಿದ್ರು, ನೀನು ಒಂದು ತಾಮ್ರದ ಸರ್ಪವನ್ನು ಎತ್ತರದಲ್ಲಿಡುವ ಅದನ್ನು ಯಾರೆಲ್ಲ ದೃಷ್ಟಿಸಿ ನೋಡ್ತಾರೋ ಆ ಸಮಯದಲ್ಲಿ ಅವರು ತನ್ನ ಕಾರ್ಯಗಳಲ್ಲಿ ಸರ್ಪವು ಕಚ್ಚಿದ ಕಾರ್ಯಗಳಿಂದ ಏನು ಮಾಡ್ತಾರೆ, ಅದರಿಂದ ರಕ್ಷಣೆ ಹೊಂದ್ತಾರೆ, ಗುಣವಾಗ್ತಾರೆ ಅಂತ ದೇವರ ಸನ್ನಿಧಿಯಲ್ಲಿ ಹೇಳಲ್ಪಟ್ರು. ಆವಾಗ ಮೋಶೆ ಒಂದು ತಾಮ್ರದ ಸರ್ಪವನ್ನು ಮಾಡಿಸಿ ಅದನ್ನು ಎತ್ತರದಲ್ಲಿಡುವಾಗ ಯಾರೆಲ್ಲ ಕಚ್ಚಲ್ಪಟ್ರೋ ಅವರು ಏನು ಮಾಡೋಕ್ಕೆ ನೋಡಿದ್ರು, ಅವರು ಅದನ್ನ ನೋಡಿದ ತಕ್ಷಣ ಅವರು ಗುಣ ಶುರು ಮಾಡಿದ್ರು. ಹೌದು ಪ್ರಿಯರೇ, ಇಲ್ಲಿ ವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಏನೆಲ್ಲ ಹೇಳಲ್ಪಡುತ್ತೋ ಅದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಏನು ನಡೀತದೆ, ಅದು ಫುಲ್ಫಿಲ್ಮೆಂಟ್, ಅದು ಕ್ರಿಸ್ತನಲ್ಲಿ ಗತಿಸುತ್ತದೆ, ಕ್ರಿಸ್ತನಲ್ಲಿ ನೆರವೇರುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಏನೆಲ್ಲ ಹಬ್ಬಗಳಾಗಲಿ ಯಾವುದೇ ಕಾರ್ಯಗಳಾಗಲಿ ಏನೇನಿತ್ತೋ ಎಲ್ಲ ಕಾರ್ಯಗಳು ಕ್ರಿಸ್ತನಲ್ಲಿ ಗತಿಸುವುದು ಅಂತ ಬೈಬಲ್ ಹೇಳ್ತದೆ. ಆದ್ದರಿಂದ ಒಂದು ದೃಷ್ಟಾಂತವಾಗಿ ನಾವು ಕೊಡಲ್ಪಡಿತು. ಇಲ್ಲಿ ನಾವು ನೋಡಬೇಕು ಅಂದರೆ, ಇಲ್ಲಿ ಸರ್ಪವನ್ನು, ತಾಮ್ರದ ಸರ್ಪವನ್ನು ಮೇಲಿಟ್ಟಿದ್ರು. ಅವ್ರು ನೋಡಿದವರೆಲ್ಲ ಆ ಕಾಯಿಲೆಯಿಂದ ಗುಣ ಆದರು. ಇವತ್ತು ಇಲ್ಲಿ ಬೈಬಲ್ ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಸುವಾರ್ತೆ 14:15 ನೋಡುವಾಗ, ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಎತ್ತರದಲ್ಲಿಡಬೇಕೆಂದು ಆಜ್ಞಾಪಿಸಿದರು. ಸರ್ಪವು ಎತ್ತರದಲ್ಲಿಟ್ಟುವ ಹಾಗೆ ಮನುಷ್ಯ ಕುಮಾರನು ಎತ್ತರದಲ್ಲಿಡಬೇಕು. ಈ ದೃಷ್ಟಾಂತವನ್ನು ಯೋಹಾನನು ಇಲ್ಲಿ ಬರೀತಾರೆ. ಯಾಕೆಂದ್ರೆ ಅಲ್ಲಿ ಹಾವಿಂದ ಕಚ್ಚಲ್ಪಟ್ಟರು. ಇವತ್ತು ಘಟ ಸರ್ಪವಾದ ಸೈತಾನನು. ಯಾಕೆಂದ್ರೆ ಇಲ್ಲಿ ಏನೇನು ತೋಟದಲ್ಲೇ ಹವ್ವಳನ್ನು ಆದಾಮನ್ನು ವಂಚಿಸಿದನು. ಆದಿಕಾಂಡ 3:15 ನೋಡ್ತೀವಿ, ನಿನಗೂ ನಿನ್ನ ಸಂತತಿಗೂ, ಸ್ತ್ರೀಯ ಸಂತತಿಗೂ ಹಾಗೆತನವಿರುವುದು. ಇಲ್ಲ ನೋಡ್ತೀವಿ, ದೇವರ ಸನ್ನಿಧಿಯಲ್ಲಿ ಅಲ್ಲಿಂದ ಉತ್ಪತ್ತಿ ಆದದ್ದು. ದೇವರ ಸನ್ನಿಧಿ ಸರ್ಪವು ಜನಗಳನ್ನು ವಂಚಿಸಿ, ಸರ್ಪವು ಹವ್ವಳನ್ನು ವಂಚಿಸಿ, ಇವತ್ತು ಸೈತಾನನು ಘಟ ಸರ್ಪ, ಭಯಂಕರವಾದ ಒಂದು ಸರ್ಪ, ಈ ಮನುಷ್ಯರುಗಳನ್ನು ಏನು ಮಾಡ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ. ಅದರಿಂದ ಅವನು ಪಾಪವನ್ನು ಕೊಟ್ಟು, ಪಾಪದಿಂದ ಕರ್ತನಿಂದ ಯೇಸು ಕ್ರಿಸ್ತನಿಗೂ ನಮಗಿರುವ ಸಂಬಂಧಗಳು ಏನು ಮಾಡಿದ್ದಾನೆ, ಪಾಪಗಳಿಂದ ನಮಗೆ ದೂರ ಮಾಡಿದ್ದಾನೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಪಾಪ ಮಾಡಿ ನಮಗೆ ಬಿಡುಗಡೆ ಇಲ್ಲದಿದ್ದೇವೆ. ನಾವು ಪಾಪ ಮಾಡಿ ಏನು ಮಾಡಿದ್ದೀವಿ, ದೇವರ ಸನಿಹದಲ್ಲಿ ನಾವು ನರಕಕ್ಕೆ ಹೋಗುವ ಹಾಗೆ ಆ ಥರವಾಗಿ ಕಾಣಲ್ಪಡ್ತೇವೆ. ಆದ್ದರಿಂದ ದೇವರು ಹೇಳ್ತಾರೆ, ಆವತ್ತು ಸರ್ಪದಿಂದ ಕಚ್ಚಲ್ಪಟ್ಟವರು ಆ ಎತ್ತರದಲ್ಲಿಡಲ್ಪಟ್ಟ ಆ ನೆಹುಸ್ತಾನ್ ಅಂತ ಹೇಳಿ ಅದು ಹಿಚ್ಕೆಯ ಮೂಲಕವಾಗಿ ಅದು ಏನು ಮಾಡಿತೋ, ಒಡೆಯಲ್ಪಡ್ತು. ಆ ಒಂದು ಸರ್ಪವನ್ನು ನೋಡುವಾಗ ಜನಗಳು ಗಾಯಪಟ್ಟ ಜನಗಳು, ವಿಷದಿಂದ ಕಚ್ಚಿಸಿಕೊಂಡ ಆ ಜನಗಳು ಸಾಯ್ತಾ ಇರುವ ಸ್ಥಿತಿಯಲ್ಲಿ ಅದನ್ನು ನೋಡಿದಾಗ ಅವರು ಬದುಕಿರಂದ್ರ, ಅದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇವತ್ತು ಆತ ನಮಗೋಸ್ಕರ ಜಡಿಯಲ್ಪಟ್ಟು ನಮ್ಮ ಪಾಪಗಳನ್ನು, ನನ್ನ ಪಾಪಗಳನ್ನು, ನಿನ್ನ ಪಾಪಗಳನ್ನು, ನಿನ್ನ ಕಾಯಿಲೆಗಳನ್ನು, ನಿನ್ನ ಶಾಪಗಳನ್ನು, ನನ್ನ ಶಾಪಗಳನ್ನು ಶಿಲುಬೆಯ ಮೇಲೆ ಹೊತ್ತು ಯೇಸು ಕ್ರಿಸ್ತ ನಮಗೆ ಬಿಡುಗಡೆ ಮಾಡಿದ್ರು. ಶಿಲುಬೆಯಲ್ಲಿ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಏನು ಅಂದರೆ, ನಮ್ಮ ಪಾಪಗಳನ್ನ ತಾನು ಹೊತ್ಕೊಂಡ್ರು. ಆತನ ಶಿಲುಬೆಯಲ್ಲಿ ಆತನ ನೀತಿಯನ್ನು ನಮಗೆ ಕೊಟ್ಟು ದೇವರು ನಮ್ಮನ್ನು ಬದುಕಿಸಲು ಬೈಬಲ್ ಹೇಳ್ತಾರೆ. ಇವತ್ತು ಸೈತಾನ ಒಂದು ವೇಳೆ ಕಚ್ಚಲ್ಪಟ್ಟಿದ್ದೇವ. ಯಾಕೆಂದರೆ ಎಬೇಸ್ಯರಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ. ಎಬೇಸ್ಯರ್ 2 ಅಧ್ಯಾಯದಲ್ಲಿ ನಾವೆಲ್ಲರೂ ಯಾವ ಥರ ಇದ್ದು ಅಂತಂದರೆ, ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಪಾಪಗಳಿಂದ, ಸೈತಾನನಿಂದ ಕಚ್ಚಲ್ಪಟ್ಟವರಾಗಿ, ಮೋಸ ಹೊಂದಿದವರಾಗಿ, ನಾವು ಪಾಪ ಮಾಡಿದವರಾಗಿ, ನಾವು ಬಿಡುಗಡೆ ಇಲ್ಲದವರಾಗಿ ನಾವು ಕಾಣಲ್ಪಡುವಾಗ ದೇವರ ಸನಿಹದಲ್ಲಿ ನಮಗೋಸ್ಕರ
ಕ್ರಿಸ್ತನ ಮೇಲೆ ಆತನು ಎತ್ತರಿಸಲ್ಪಟ್ಟಿದ್ದಾನೆ. ಯಾರೆಲ್ಲ ಆತನ ನೋಡುತ್ತಾರೋ, ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಡುತ್ತಾರೋ, ಯೇಸುವೆ ನನಗೋಸ್ಕರವಾಗಿ ನೀನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೀಯಾ, ನನ್ನ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದೀಯಾ, ನನ್ನ ಅಕ್ರಮಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದೀಯಾ, ನನ್ನ ಕಾಯಿಲೆಗಳನ್ನು ಶಿಲುಬೆಯ ಮೇಲೆ ಹೊತ್ತಿದ್ದೀಯಾ ಅಂತ ಕೇಳಲ್ಪಡುವಾಗ ದೇವರ ಸನ್ನಿಧಿಯಲ್ಲಿ ಕರ್ತನು ನಂಬಿಕೆಯಿಂದ ನೋಡುವವರನ್ನು ಆತನ ರಕ್ತದಲ್ಲಿ ತೊಳೆದು ನಮ್ಮನ್ನು ಬಿಡುಗಡೆ ಮಾಡಿ ಆತನ ನೀತಿಯನ್ನು ನಮಗೆ ಕೊಡುವನಾಗಿದ್ದಾನೆ. ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಳ್ಳುವನಾಗಿದ್ದಾನೆ. ಹೌದು ಪ್ರಿಯರೇ, ಹಳೆಯ ಒಡಂಬಡಿಕೆಯ ಹಂತ ಹಂತವಾಗಿ ನಾವು ನೋಡುವಾಗ ಆತನಿಗೆ ಒಂದು ನಾವೇ ಇತ್ತು. ಮಾತ್ರವಲ್ಲ, ನಾವು ಲೋಟನಿಗೆ ನೋಡುವಾಗ ಬೆಟ್ಟಕ್ಕೆ ಹೋಗುವಂಥ ದೇವರ ಸನಿಹದಲ್ಲಿ ಹೇಳಿದರು, ಯೋಶುವನಿಗೆ 6 ಪಟ್ಟಣಗಳನ್ನು ಅದು ರಕ್ಷಣೆಯ ಪಟ್ಟಣಗಳ ಮಾರ್ಪಡಿಸು ಅಂತ ಹೇಳಿದರು. ಆದರೆ ದಾವೀದನ ಕಾಲದಲ್ಲಿ ಅವನು ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದುಕೊಳ್ಳುವಾಗ ಅವನು ಏನು ಮಾಡಬಾರ್ದು ಅಂತಂದ್ಬಿಟ್ಟು ಬೈಬಲ್ ಹೇಳ್ತದೆ. ಆದರೆ ನಮಗೋಸ್ಕರ ಕೊಡಲ್ಪಟ್ಟ ಒಂದು ಕಾರ್ಯಗಳು ಇವತ್ತು ಅದು ಒಂದು ವೇಳೆ ನಾವೇ ಅಲ್ಲ, ಒಂದು ವೇಳೆ ಬೆಟ್ಟಕ್ಕೆ ಹೊಡುವುದಲ್ಲ, ಒಂದು ವೇಳೆ ಅದು ಯಜ್ಞವೇದಿಯ ಕೊಂಬುಗಳನ್ನಲ್ಲ, ಇಲ್ಲ ರಕ್ಷಣೆಯ ಪಟ್ಟಣಗಳಲ್ಲ. ಇವತ್ತು ನಾವು ನೋಡಬೇಕಾದದ್ದು ಯೇಸು ಕ್ರಿಸ್ತನ ಶಿಲುಬೆ. ಆತನು ನೋಡುವಾಗ, ಆತನು ಅಂಗೀಕರಿಸಿಕೊಳ್ಳುವಾಗ, ನನಗೋಸ್ಕರ ಶರೀರದಲ್ಲಿ ಜಡಿಯಲ್ಪಟ್ಟಿದ್ದೀಯಾ ಅಂತ ಕೇಳಲ್ಪಡುವಾಗ ಕರ್ತನು ನಮ್ಮ ನಂಬಿಕೆ ಪ್ರಕಾರ ಬಿಡುಗಡೆ ಮಾಡಿ ದೇವರು ಹೇಳ್ತಾರೆ, ಯಾರೆಲ್ಲ ಆತನ ನಂಬುತ್ತಾರೋ ಅವರು ಪಾಪದಿಂದ ಬಿಡುಗಡೆಯಾಗಿ ನಿತ್ಯ ಜೀವ ಹೊಂದಬೇಕೆಂದು ಹೇಳಿ ಆತನು ತನ್ನ ಒಬ್ಬನೇ ಮಗನು ಕೊಟ್ಟನು ಅಂತ ಬೈಬಲ್ ಹೇಳ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಇದ್ದ ಪ್ರಕಾರವೇ ಕರ್ತನ ಸನ್ನಿಧಿಯಲ್ಲಿ ಕೇಳೋಣ. ದೇವರೇ, ನನ್ನ ಜೀವಿತದಲ್ಲಿ ಮಾರ್ಪಾಟನ್ನು ತೆಗೆದುಕೊಳ್ಳುವ. ನಾನು ಪಾಪ ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನನಗೆ ರಕ್ಷಣೆ ಒಂದು ಮಾರ್ಗವಿಲ್ಲ. ಆದ್ದರಿಂದ ಇಲ್ಲಿ ಹೇಳಲ್ಪಡುವ ಪ್ರಕಾರದಲ್ಲಿ ಸರಿಯ ಯಜಮಾನ ಕೇಳ್ತಾನೆ, ನಾನು ರಕ್ಷಣೆ ಒಂದಕ್ಕೆ ಏನು ಮಾಡಬೇಕು ಅಂತ ಕೇಳಲ್ಪಡುವಾಗ ಪೌಲನಾಥನಿಗೆ ಹೇಳುವುದು, ಯೇಸು ಕ್ರಿಸ್ತನ ನಂಬುವಾಗ ನೀನು ರಕ್ಷಣೆ ಹೊಂದುವಿ, ನಮ್ಮ ಮನೆಯವರು ರಕ್ಷಣೆ ಹೊಂದುವರು. ಆ ಥರವಾಗಿ ವಾಗ್ದಾನಗಳು ನಮಗಿರುವ ಈ ಕ್ಷಣದಲ್ಲಿ ದೇವರ ಸನ್ನಿಧಿ ಕೇಳೋಣ. ದೇವರೇ, ನಮ್ಮ ಜೀವಿತ, ನಮ್ಮ ಪಾಪಗಳನ್ನು ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು, ನಮ್ಮನ್ನು ಬಿಡುಗಡೆ ಮಾಡು ಸ್ವಾಮಿ. ದೇವನೇ, ನಮ್ಮ ಒಂದೇ ಒಂದು ಮಾರ್ಗ ಉಂಟು, ಒಂದೇ ಒಂದು ಮಾರ್ಗ ಸ್ವಾಮಿ, ಅದು ನಿನ್ನ ಶಿಲುಬೆ. ನಿನ್ನ ಶಿಲುಬೆಯನ್ನು ನೋಡ್ತಾ ಇದ್ದೇವೆ. ನಮ್ಮ ಪಾಪಗಳನ್ನು ಶಿಲುಬೆಯನ್ನು ಹೊತ್ತಿದೆಯಾ, ನಮಗೆ ಬಿಡುಗಡೆ ಮಾಡಿದೆಯಾ, ಅದನ್ನು ನಾನು ನಂಬ್ತೇನೆ, ಅದನ್ನು ನಾವು ನಂಬ್ತೇವೆ ಸ್ವಾಮಿ. ರಕ್ತದಿಂದ ನಮ್ಮನ್ನು ತೊಳೆ, ನಮಗೆ ನಿತ್ಯ ಜೀವನ ಕೊಡು. ಆ ಥರ ಕೇಳುತ್ತಾರೆ ಒಬ್ಬೊಬ್ಬ ಮಕ್ಕಳನ್ನು ಆಶೀರ್ವಿಸು, ಒಬ್ಬೊಬ್ಬ ಮಕ್ಕಳನ್ನು ಬಿಡುಗಡೆ ಮಾಡು. ಈ ಕ್ಷಣದಲ್ಲೇ ಮಕ್ಕಳನ್ನು ಬಿಡುಗಡೆ ಮಾಡಿ, ಕಾಯಿಲೆಗಳಿಂದಾಗಲಿ, ಅವರ ಮನಸ್ಸಾಕ್ಷಿಗಳಿಂದಾಗಲಿ, ಒಂದು ವೇಳೆ ಭಯಗಳಿಂದಾಗಲಿ, ಯಾವುದೇ ಕಾರ್ಯಗಳಿದ್ದರೂ ಸಹ ಮಕ್ಕಳಿಗೆ ಬಿಡುಗಡೆ ಆಗಲು ಕೃಪೆ ಮಾಡು. ನೀನು ಮಕ್ಕಳಿಂದ ಆಶೀರ್ವಸಿಕ ಯೇಸುವಿನ ಹೆಸರು ಬೇಡುತ್ತೇನೆ, ಆಮೆನ್. ಪ್ರೀತಿಯುಳ್ಳ ಸಹೋದರ ಸಹೋದರಿಯ ಕರ್ತನು ನಿಮ್ಮೊಂದಿಗೆ ಮಾತಾಡುತ್ತಾನೆ, ನಿಶ್ಚಯವಾಗಿ ನಂಬ್ತಾನೆ. ಮಾತ್ರವಲ್ಲ, ಬರೋ ಅದ್ಭುತ ಸಮಯದಲ್ಲಿ ಮುಖಾಮುಖಿ ಹಾಕಿ ನೋಡಲ್ಲ ಕಾದಿರ್ತಾನೆ. ನೀವು ಕಾದಿರ್ತೀರಾ ಅಂತ ನಾನು ವಿಶ್ವಾಸಿಸ್ತೇನೆ. ಅಲ್ಲಿ ತನಕ ದೇವರು ನಿಮ್ಮೊಂದಿಗೆ ಇರಲಿ.